ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಇನ್ನೂ 2 ಪ್ಲೇಟ್ ಪಲಾವು. ಅಜ್ಜಿ, ಅಕ್ಕನ್ ನೋಡ್ದ? ಯಾರ ಜೊತೆ ಮಾತಾಡ್ದೆ ಜಿದ್ದಗ್ ಬಿದ್ದ ಕೆಲಸ ಮಾಡ್ತೈತೆ. ಅಕ್ಕನ ಹೆಂಗ್ ನಗ್ಸೋದೇ ಗೊತ್ತಾಗ್ತಿಲ್ಲ. ಒಂದಲ್ಲ ಒಂದಿನ ಹಿಂಗೆಲ್ಲ ಆಯ್ತದೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಕಣ್ಲ. ಏನೇ ಆಗಲಿ ಪಂಚಾಯತ್ನಾಗೆ ಕಾಳಿ ಹಂಗೆಲ್ಲ ಮಾತಾಡಬಾರ್ದಿತ್ತು. ಹೌದಜ್ಜಿ, ಪಾಪ ಸಹನಕ್ಕ. ನಿಂದು ತಪ್ಪೈತಿ ಕಣ್ಲ. ಸಪೋರ್ಟ್ ಮಾಡಕ್ ಹೋಗಿ ಕಾಳಿಗೆ ಸಹನಾಗೆ ಹಿಂಗೆಲ್ಲ ಆಗುವಂಗೆ ಮಾಡ್ಬಿಟ್ಟೆ ನೀನು. ಅಯ್ಯೋ ಅಜ್ಜಿ, ಅಕ್ಕನ ಹತ್ರ ಹಿಂಗ್ ಮಾತಾಡ್ಬಿಟ್ಯಾ, ಆಮೇಲೆ ನಮ್ ಜೊತೆ ಮಾತಾಡೋದ್ ಬಿಟ್ಬಿಡುತ್ತೆ. ಹೇಳವ ಸಾನಾ, ನಾನು ನಿಂತವ ಮಾತಾಡೋದೈತೆ ಹೊಸಿರು ಅಂತಂದರೆ ಹಂಗೆ ಹೋಗ್ಬಿಟ್ಟಿದೆಯಲ್ಲ. ಮೆಸ್ತವ ಹೊಸಿ ಕೆಲಸ ಐತವ. ಇಲ್ಲಿ ಚೋಟು ಮತ್ತೆ ಅಜ್ಜಿ ಇಬ್ಬರೇ ಇದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಸರಿ ಬಿಡು. ಅಲ್ಲ, ನೀನು ಅಮ್ಮವ್ರ ಹತ್ರ ಹಿಂಗೆ ಮಾತಾಡಿದ್ದು ಸರಿಯೇ? ನಾನು ಬೇಕು ಅಂತ ಅವ್ರ ಮನ್ಸಿಗೆ ನೋವಾಗ್ಲಿ ಅಂತ ಹಂಗೆ ಮಾತಾಡ್ಲಿಲ್ಲ ಕಣವ. ಸಂದರ್ಭ ತೆಪ್ಪಿರ್ಬೋದು, ಆದರೆ ನಾನು ಹೇಳಿರೋ ಮಾತು ತೆಪ್ಪಿಲ್ಲ. ನನಗೆ ಗೊತ್ತು ಅವ, ಕಂಠಿಯವರು ಸ್ನೇಹನ ಪಿರುತಿ ಮಾಡ್ತಿದ್ರು ಅಂತ. ಹಂಗಂತ ಜೀವನ ಪೂರ್ತಿ ಅವ್ರು ಒಂಟಿಯಾಗೆ ಇರಕಾಯ್ತದ ಹೇಳು? ಇದನ್ನ ನಾವ್ ಹೇಳಿದ್ರೆ ಅವ್ರು ಕೇಳೋಕ್ಕಿಲ್ಲ ಕಣವ. ಅದಕ್ಕೆ ಬಂಗಾರತ್ತೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ನಾನು ಹಂಗೆ ಮಾತಾಡ್ದೆ. ಅಲ್ಲ ಕಣವ, ಬಂಗಾರತ್ತೆಗೆ ನನ್ನ ಮ್ಯಾಕಿರೋ ಕಾಳಜಿ ಅವ್ನ ಮಗನ ಮ್ಯಾಕಿಲ್ವಲ್ಲವ? ನೀ ಹೇಳೋದು ಎಲ್ಲ ಸರಿನೇ ಬಿಡು. ಆದ್ರೂ ಮನೆಗೆ ಬಂದವ್ರನ್ನ ಮನ್ಸಿಗೆ ನೋವು ಮಾಡಿ ಕಳಿಸ್ಬಿಟ್ಟಲ್ಲ, ಅದಕ್ಕೆ ಮನಸ್ಸಿಗೆ ಯಾಕೆ ಹೊಸಿ ನೋವಾಯ್ತಾ ಇತ್ತು. ಅವ್ರು ಬ್ಯಾಸರ ಮಾಡ್ಕೊಂಡಿದ್ರು ಪರವಾಗಿಲ್ಲ ಕಣವ, ಆದರೆ ನಾನು ಹೇಳೋದನ್ನ ಅಳ್ದಿ ತೂಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗದೆ. ನನ್ಗೆ ಆಟೆ ಸಾಕು. ಅಲ್ಲ ಕಣವಿ, ನೀನು ಅವ್ರ ತವ ಒಂದ್ಕಿಂತ ಕ್ಷಮೆ ಕೇಳಿದ್ರೆ ಸರೋಯ್ತದೇನೋ. ಅವ, ನಾನು ತೆಪ್ಪು ಮಾಡಿಲ್ಲ ಅಂದ್ಮ್ಯಾಕೆ ಸೆಮೆ ಯಾಕವ ಕೇಳಬೇಕು? ನೀನು ಮನ್ಸಿಗೆ ಏನೋನೋ ಹಚ್ಕೊಂಡು ಸುಮ್ಕೆ ಕೊರಗಬೇಡ. ಈಗ ನನ್ಗೆ ಹೊಸಿ ಕೆಲಸ ಐತೆ, ನಾನು ಹಿಂಗೆ ಆಮ್ಯಾಕೆ ಮಾಡ್ತೀನಿ. ಅವ್ವ, ಅಕ್ಕ ಏನಂದ್ರು? ಹೇ, ಅವ್ರವ್ರ ಮೂಗಿನ ನ್ಯಾರಕ್ಕೆ ಅವ್ರವ್ರು ಮಾತಾಡ್ತಾರೆ. ಏನು ಮಾಡೋದು? ನೀವೇನು ಚಿಂತೆ ಮಾಡಬೇಡಿ ಅವ್ವ. ಸಹನಕ್ಕನ ಪರವಾಗಿ ಬಂಗಾರಮ್ಮ ಅವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಅಮ್ಮವ್ರ ಮನಸ್ಸು ತುಂಬ ಒಳ್ಳೇದು, ಖಂಡಿತ ಅಕ್ಕನ ಕ್ಷಮಿಸ್ತಾರೆ. ನಾ ಹೋಗಿ ಬರ್ತೀನಿ. ಸಹನಾ, ಮನ್ಸಿಗೆ ನೋವು ಮಾಡ್ಕೋಬೇಡ ಕಣವ್ವ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಆದರೆ ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಬದುಕಬೇಕು ಕಣವ್ವ. ಇಂಥ ಮಾತುಗಳೆಲ್ಲ ನಂಗೆ ಅಭ್ಯಾಸ ಆಗ್ಬಿಟ್ಟದೆ ಅಜ್ಜಿ. ಜೀವನದಾಗೆ ಇದು ಒಂದು ಘಟ್ಟ. ಬ್ಯಾಸರ ಮಾಡ್ಕೊಂಡು ಕುಂತ್ಕೊಳ್ಳೋದಕ್ಕಿನ್ನ ದಾಟ್ಕೊಂಡು ಮುಂದಕ್ಕೆ ಹೋಯ್ತಾ ಇರಬೇಕು. ಚೋಟು, ಕಾಳಿ ಇಲ್ವಾ? ಅದು ಯೋನಿಸ್ಯ ಏನಿಲ್ಲ ಕಣವ, ಮೊನ್ನೆ ತಿಂಡಿ ತಿಂದಿದ್ ಕಾಸು ಕೊಡ್ಬೇಕಿತ್ತು. ಕಾಳಿ ಮುಂದಿನ ಸಲ ಬಂದಾಗ ಕೊಡೋಣ ಅಂತ ಹೇಳಿ ಪಾಪ ಅನ್ನ ಹಾಕಿ ಕಳಿಸ್ದ. ಅದ್ ಕೊಟ್ಟು ಹೋಗವ ಅಂತ ಬಂದ. ಅದನ್ನ ಚೋಟು ಕೈಗೆ ಕೊಟ್ಬಿಟ್ಟು ಹೋಗಿ. ಕಾಳಿ ಇವತ್ ಮೆಸಗ್ ಬರಕಿಲ್ವೇನವ? ಇವತ್ತೇ ಅಲ್ಲ, ಇನ್ಮ್ಯಾಕಿಂದ ಆ ಕಾಳಿ ಇಲ್ಲಿಗೆ ಬರಕ್ಕಿಲ್ಲ. ನಿಂತ್ಕೊಳ್ಳ. ಹೋಯ್ತವನಲ್ಲಣ್ಣ, ಹೋಗ್ಲಿ ಬಿಡು. ಸುಮ್ಕಿಲ್ಲ. ನಿನ್ ಮಾತು ಕಣ್ಣಾಗ ತುಂಬಿರೋ ನೀರು ಹೇಳ್ತೈತೆ.
ನೀನು ಸ್ನಾನ ಮ್ಯಾಕಿಟ್ಟಿರೋ ಪಿರುತಿ ಎಂಥದ್ದು ಅಂತ. ನಾನು ಒಂದ್ಕಿತ ಮಾತು ಕೊಟ್ಮೇಕೆ ಮುಗೀತು ಅಂತ ಹೇಳಿದೆ ತಾನೆ. ನೀನು ಪಿರುತಿಗೆ ನನ್ನ ಸಹಾಯ ಮಾಡೇ ಮಾಡ್ತೀನಿ. ಅದೆಂಗೆ ಕಂಟೆ ಸಾನ ಅಷ್ಟೊಂದು ಗರಂ ಆಗವಳೆ. ಕಾದಿರೋ ಕಬ್ಬನನ್ನು ತಣ್ಣಗಾಗ್ಲೇಬೇಕಲ್ಲ, ಹೊಸಿ ತಡ್ಕ. ನೋಡು, ಒಂದು ಸಮಯದಾಗೆ ನಿನ್ನ ಕೂಡ ಹಾಕಿ ಸಾನ ಮತ್ತು ಮುರಳಿ ಮೇಷ್ಟ್ರ ಮದುವೆ ಮಾಡಿದ್ವಿ. ಆದರೆ ಈಗ ಅವ್ರು ಒಂಟಿ. ಪ್ರೀತಿಸೋ ಜೀವಗಳು ಒಂದಾಗಬೇಕು. ನೀನು ಯೋಚನೆ ಮಾಡಬೇಡ. ಸಾನ ಅವ್ರಿಗೆ ನಿನ್ನ ಮ್ಯಾಗ ಪ್ರೀತಿ ಐತೆ ಅಂತ ಗೊತ್ತಾದರೆ ಸಾಕು, ನಾನೇ ಮುಂದೆ ನಿಂತು ನೀವಿಬ್ರಿಗೂ ಮದುವೆ ಮಾಡ್ತೀನಿ. ಕಂಟಿ ದಿಟ್ಟವಾಗ್ಲೂ ಇದಾಯ್ತದ? ಕಂಟಿ ಮಾತು ಕೊಟ್ಮೇಕೆ ಹಿಂದೆ ಬರೋ ಮಾತೇ ಇಲ್ಲ. ನಿಂದು ಸಾನ ಅವ್ರದ್ದು ಮದುವೆ ಆಗೇ ಆಯ್ತು. ಬನ್ನಿ ಅಮ್ಮಾರೆ, ಬನ್ನಿ ಕುಂತ್ಕೊಳ್ಳಿ. ಸುಮಾ, ಮಜ್ಜಿಗೆ ತಕೊಂಬ ರವಿ. ಇವಳು ಕಳಿಸಿದ್ರೆ ನಾನೇ ಗೊತ್ತಿದ್ನಲ್ಲ. ಇವನು ನಾನೇ ಬರಬೇಕು ಅಂತ ಅನ್ನಿಸ್ತು ಪುಟ್ಟಕ್ಕ, ಅದಕ್ಕೆ ಬಂದೆ. ಯಾಕೆ ಬರಬಾರ್ದಿತ್ತೆ? ಅಯ್ಯೋ, ಹಂಗ್ಯಾಕಂತೀರಿ? ನೀವು ಬಂದದ್ದು ನಮ್ಮ ಭಾಗ್ಯ. ಯೋನ್ ಭಾಗ್ಯನವ. ನಮ್ಮವರು ತಮ್ಮವರು ಅನ್ನಂಗಿಲ್ಲ, ಬಂಧು ಬಳಗ ನೋಡಂಗಿಲ್ಲ. ಪಂಚಾಯತಿಗೆ ಬುಲಾ ಬಂದ್ಮ್ಯಾಕೆ ಕೂರ್ಚಿಗೆ ತಕ್ಕನಂಗೆ ಮಾತಾಡ್ಬೇಕಾಯ್ತದೆ. ಅದು ನಿಮ್ಮ ಧರ್ಮ ಅಮ್ಮೋರೆ. ಆದರೂ ಮನ್ಸು ತಡಿಲಿಲ್ಲ ಗೋಪಾಲಯ್ಯ. ನನ್ಗೆ ವಸು ಬೇರೆ ಅಲ್ಲ, ಸಹನ ಬೇರೆ ಅಲ್ಲ. ಆದರೆ ಆ ಜಾಗದಾಗ ಕೂತಾಗ ವಸಿ ಕಟ್ಟುವಾಗೆ ಮಾತಾಡ್ಬೇಕಾಯ್ತದೆ. ನನ್ನಿಂದ ನಿಮ್ಮ ಮನಸ್ಸಿಗೆ ನನ್ನ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಇದ್ಯಾಕಮ್ಮವ್ರು ಹಿಂಗೆ ಮಾತಾಡ್ತೀರಿ? ನಿಮ್ಮ ಕರ್ತವ್ಯನ ನೀವು ಮಾಡಿದಿರಿ, ಅದನ್ನೆಲ್ಲ ನಾವು ತೆಪ್ಪು ತಿಳ್ಕೊಳಕ್ಕಾದದೆ. ಹೌದತ್ತೆ, ನಿಮ್ಮ ಜಾದಾಗ ನಿಂತು ನೋಡಿದ್ರೆ ನೀವು ಸರಿಯಾಗೇ ತೀರ್ಪು ಕೊಟ್ಟಿದ್ದೀರ. ಅದ್ರ ಬಗ್ಗೆ ನಮಗೇನೂ ಬೇಸರ ಇಲ್ಲ. ಇಲಿ ಹೋದ್ರೆ ಹುಲಿನೇ ಹೋಯ್ತು ಅನ್ನೋ ಜನ ನಮ್ಮವರು. ಊರಿನ ಜನರ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಕನಸನ. ಇಂಥ ಮಾತುಗಳೆಲ್ಲ ಕೇಳಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟೈತೆ ಅತ್ತೆ. ಅವನ ಬಗ್ಗೆನೂ ಜನ ಹಿಂಗೆ ಮಾತಾಡ್ತಿದ್ರು. ಪುಟ್ಟಮಿ ಬಗ್ಗೆ ಜನ ಕೆಡ್ದಾಗ ಮಾತಾಡೋದಕ್ಕೆ ಮುಖ್ಯವಾಗಿ ನಾನೇ ಕಾರಣ. ನಾನು ನೆಟ್ಟಿಗಿದ್ದಿದ್ರೆ ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗಾಗ್ತಿರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.